ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಿಟ್ಟನ್ನು ಕಲಿಸ್ತಾ ಇರೋದು ಪೂರಿಗೆ ಅಂತ ಹೇಳಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಪೂರಿಗೆ ನಾನು ಮೈದಾದಲ್ಲಿ ಮಾಡಲ್ಲ, ಗೋಧಿ ಹಿಟ್ಟಲ್ಲೇ ನಾನು ಪೂರಿ ಮಾಡೋದು. ಆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಕಾಲು ಭಾಗದಷ್ಟು ನಾನು ಚಿರೋಟಿ ರವೆನ ಸೇರಿಸ್ಬಿಟ್ಟು ಕಲಸಿಟ್ಟಿರ್ತೀನಿ. ಫಸ್ಟ್ ಟೈಮ್ ನಾನು ಗೋಧಿ ಹಿಟ್ಟನ್ನು ಕಲಸಿಟ್ಟು ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಪೂರಿ ಮಾಡೋ ಅಷ್ಟರಲ್ಲಿ ರವೆ ಕೂಡ ನೆಂದಿರುತ್ತೆ. ಪೂರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಪೂರಿಗೆ ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಆಲೂಗಡ್ಡೆ ಸಿಪ್ಪೆನೂ ತೆಗೆದು ಈಗ ನಾನು ಬೇಯಿಸೋದಕ್ಕೆ ಅಂತ ಹೇಳಿ ಇಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ಲಾಗ್ ಕಿಚನಿಂದನೇ ಸ್ಟಾರ್ಟ್ ಆಗ್ತಿದೆ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡ್ಕೊಂಬರೋಣ. ಫೋನ್ ಬೇಡ, ಓದ್ಕೊಂಡು ಕೂತ್ಕೋ. ಫೋನ್ ತೊಗೊತಾನ ಓದಲ್ಲಿ ಕೂತ್ಕೊಂಡು ಸುಮ್ಮನೆ. ಕಟ್ಬೇಡ, ಇಲ್ಲೇ ಒಯ್ತಾರೆ ಈ ವಿಡಿಯೋ ತಿನ್ಕೊಂಡು. ಊಟ ಎಲ್ಲ ಕಣೋ, ತಿಂಡಿ ತಿಂಡಿ ಆದಮೇಲೆ ಮತ್ತೆ ಒಂದೇ ಥರ ಇರುತ್ತೆ ಪೂರಿ. ಹೋಗೋದು ಎಷ್ಟು ಗೊತ್ತಾ? ಏನದ ಧೂಪ? ಏನದ ಫ್ರೆಂಡ್ಸ್, ಪಲ್ಯ ರೆಡಿ ಮಾಡಿಟ್ಟೆ. ಈಗ ಪೂರಿ ಮಾಡಬೇಕು. ಟೈಮ್ ಆಗಲೇ 8:30 ಆಯಿತು. ಚಟ್ನಿ ಏನು ಮಾಡ್ತಾ ಇಲ್ಲ ಇವತ್ತು ಪೂರಿಗೆ. ಬರೀ ಪಲ್ಯ ಒಂದೇ ಮಾಡ್ತಾ ಇರೋದು. ಮಳೆ ಬರ್ತೀನಿ, ಸ್ಕೂಲ್ಗೆ ಹೋಗುವಂತ ಅಂದ್ಬಿಟ್ಟು ಅಲ್ಲಿ ಇಟ್ಕೊಳಕ್ಕೆ ಯಾಕೆ ಹಾಕೊಂಡು ಹೋಗ್ಬೇಕು? ಡಿಕ್ಕಿಲಿ ಇಟ್ಕೊಳ್ಳೋದಕ್ಕೆ ಯಾಕೆ ಹಾಕೊಂಡು ಹೋಗ್ಬೇಕು? ಹಾಲಾಗಿದೆ, ನೀರಷ್ಟೇ ಕಮ್ಮ. ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತೀರಾ? ಫ್ರೆಂಡ್ಸ್, ತುಂಬ ದಿನ ಆಯಿತು ಪೂರಿ ಮಾಡಿ. ಡೈಲಿ ಬರೀ ಇಡ್ಲಿ, ದೋಸೆ, ಪಡ್ಡು, ಮತ್ತು ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ಪುಳಿಯೋಗರೆ ಇದೇ ಆಯಿತು. ಚಪಾತಿ, ರೊಟ್ಟಿ, ಪೂರಿ ಮಾಡಿ ಆಗಲೇ ಒಂದು ತಿಂಗಳೇ ಆಗಿರಬೇಕು. ಹಂಗಾಗಿ ಡೈಲಿ ಏನು ಚಪಾತಿ ಮಾಡೋದು ಅಂತ ಹೇಳಿ ಇವತ್ತು ಪೂರಿ ಮಾಡ್ತಾಯಿದ್ದೀನಿ.
ಪೂರಿ ಹಿಟ್ಟಿಗೆ ನಾನು ಚಪಾತಿ ಹಿಟ್ಟು ಮತ್ತು ಇದು ಯಾವುದು ಬಾಂಬೆ ರವೆ, ಚಿರೋಟಿ ರವೆ ಅಂತಾರಲ್ಲ ಅದನ್ನು ಹಾಕಿರೋದು. ಮೈದಾದಲ್ಲಿ ಮಾಡಲ್ಲ ನಾನು ಪೂರಿನ, ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ಮತ್ತು ಅದಕ್ಕೆ ಒಂಚೂರು ರವೆ ಸೇರಿಸ್ಬೇಕಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಆಗುತ್ತೆ ಪೂರಿ. ಪೂರಿ ಒಬ್ಬರು ಮಾಡಿ ಒಬ್ಬರು ಕರೆದ್ರೆ ಬೇಗ ಬೇಗ ಆಗುತ್ತೆ. ಈಗ ಒಬ್ಬರೇ ಮಾಡೋದಾದರೆ ಏನು ಮಾಡಬೇಕು ಅಂದರೆ ಒಂದು 5-6 ಒಟ್ಟಿಗೆ ಮಾಡ್ಕೋಬೇಕು. ಆಮೇಲೆ ಒಟ್ಟಿಗೆ ಕರಿಬೇಕಾಗುತ್ತೆ, ಇಲ್ಲಾಂದರೆ ಎಣ್ಣೆ ಸುಟ್ಟೋಗ್ಬಿಡುತ್ತೆ ಒಲೆ ಮೇಲೆ ಇಟ್ಟು. ಹಂಗಾಗಿ ಒಂದು 5-6 ಒಟ್ಟೊಟ್ಟಿಗೆ ಮಾಡಿಕೊಂಡು ಕರಿತೀನಿ ನಾನಂತ. ಫ್ರೆಂಡ್ಸ್, ಒಂದು 5-6 ಪೂರಿ ನಾನು ಒಟ್ಟಿಗೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕರಿಬೇಕು. ಒಂದೊಂದೇ ಮಾಡಿ ಹಾಕ್ತಿದ್ರೆ ನೀಟಾಗಿ ಕರಿಯಲ್ಲ ಅದು ಪೂರಿ, ಹಾಗಾಗಿ ಏನು ಕಲಿಸಿಲ್ಲ. ಇಲ್ಲಿ ನೋಡ್ತಿರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ಇದಕ್ಕೆ ಚಿರೋಟಿ ರವೆನ ಮಿಕ್ಸ್ ಮಾಡಿದ್ದೀನಿ. ಮತ್ತು ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಮೈದಾ ಹಿಟ್ಟಲ್ಲಿ ಮಾಡಲ್ಲ ನಾನು ಪೂರಿನ, ಗೋಧಿ ಹಿಟ್ಟಲ್ಲೇ ಮಾಡಿದ್ದು. ಅಷ್ಟು ಚೆನ್ನಾಗಿ ಉಬ್ಬಿದೆ. ಸ್ಕೂಲಿಗೆ ಟೈಮ್ ಆಗಿರುತ್ತೆ ಅವ್ರಿಗೆ, ಹಾಗಾಗಿ ನಾನು ಬೇಗ ಬೇಗ ಮಾಡಿಕೊಟ್ಟಾಗೆಲ್ಲ ಅವರು ತಿನ್ಕೊಂಡ್ಬಿಡ್ತಾರೆ. ಇನ್ನೂ ಇಷ್ಟು ಪೂರಿ ಹಿಟ್ಟಿದೆ, ಫಸ್ಟ್ ಅವ್ರದ್ದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಕಳಿಸಿ ನಾನು ನಿಧಾನಕ್ಕೆ ಆಮೇಲೆ ಮತ್ತೆ ಮಾಡ್ಕೋತೀನಿ. ಇವತ್ತು ಕೆಲಸ ಜಾಸ್ತಿನೇ ಇದೆ. ಇನ್ನು ಪಾತ್ರೆ ತೊಳೆದಿಲ್ಲ, ಪಾತ್ರೆ ತೊಳಿಬೇಕು, ಬಟ್ಟೆ ಒಗೆಯೋದೈತೆ, ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಿದೆ. ಫ್ರೆಂಡ್ಸ್, ಇದು ವಸಿಷ್ಠನ್ ಬಾಕ್ಸು. ಅವನಿಗೆ ಈ ಥರ ಪೀಸ್ ಮಾಡಿ ಹಾಕಬೇಕು, ಯಾಕಂದರೆ ಅಲ್ಲಿ ಅವನಿಗೆ ಪೀಸ್ ಮಾಡ್ಕೊಳ್ಳೋದಕ್ಕೆ 2 ಕೈನೂ ಇದು ಮುಸ್ರಿ ಆಗ್ಬಿಡುತ್ತೆ, ಹಂಗಾಗಿ 2 ಕೈ ಎಂಜಲಾಗುತ್ತೆ ಅಂಥೇಳಿ ಅವನಿಗೆ ಬಾಕ್ಸಿಗೆ ಪೀಸ್ ಮಾಡಿ ಹಾಕಬೇಕು. ಈಗ ಇಡ್ಲಿ ದೋಸೆ ಇದೆಲ್ಲ ಪೀಸ್ ಮಾಡಿನೇ ಹಾಕಬೇಕು. ರೈಸು ಉಪ್ಪಿಟ್ಟು ಇಂಥದ್ದೇನಾರು ಹಾಕಿದ್ರೆ ಪುಟ್ಟದಾಗಿ ಉಂಡೆ ಥರ ಮಾಡಿ ಹಾಕಬೇಕು ಅವ್ರಿಗೆ. ಇವ್ರ ಸ್ಕೂಲ್ ರೂಲ್ಸ್ ಇರೋದೇ ಆ ಥರ, ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗಬೇಕು, ಅಲ್ಲಿ ಸುಮ್ಮನೆ ಚೆಲ್ಲಾಡ್ಕೊಂಡು ತಿಂತಾರೆ ಅಂಥೇಳಿ ಆ ಥರ ಮಾಡ್ತಾರೆ. ನಿಂದಂತ ಜೇಬಲ್ಲಿ ಖರ್ಚು ಇಟ್ಕೊಂಡಿದ್ಯಾ? ಹಾಂ, ಇಟ್ಕೊಂಡಿಲ್ವಾ? ಈ ಕೊಬ್ಬರಿ ಎಣ್ಣೆ ಬಾಚನ್ ತಿನ್ಲೇನಾ? ಯಾರು ಏನು ಮಾಡ್ತಾಳೆ? ಒಂದೇನು ಕೆಲಸ ಮಾಡಲ್ಲ, ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಮಾಡೋದು. ಹಾಂ ಹಾಂ, ಹೋಗೋವರೆಗೂ ಏನು ಒಂದು ಕೆಲಸನೂ ಮಾಡಲ್ಲ, ಹಂಗೆ ಟೈಮ್ ಪಾಸ್ ಮಾಡಿ ಎಲ್ಲ ನಾನೇ ಮಾಡಿ ಕಳಿಸ್ಬೇಕು. ಒಂದು ಬಾಕ್ಸ್ ಹಾಕೋದ್ರಿಂದ ಹಿಡಿದು ನಾನೇ ಹಾಕಬೇಕು. ಹಾಂ, ನಿನ್ನ ಬಾಕ್ಸು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೋತೀಯಾ? ಮಾಡ್ಕೊ.
ನೋಡು ನೀನು ತಂದಿಲ್ಲ ಅವಳು. ಇಲ್ಲ ಇಲ್ಲೊಂದು ತಂದೀನಿ, 4 ಇಟ್ಕೊಂಡ್ಬರಕ್ಕೆ ಸರಿ ಹೋಗಿ. ನೀ ಖರ್ಚಿ ಬಿಟ್ಕೋ ಜೇಬಲ್ಲಿ ಮಡ್ಚಿ. ನಿಂಗೆ ಪೌಡ್ರು ಕ್ರೀಮ್ ಹಚ್ಚಿಲ್ಲ, ಬಾಯಿಲಿ ಹಚ್ತೀನಿ. ಹಚ್ಚನ್ಗೊಂದು ಚೂರು ಅದನ್ನಾರ. ದೇವಸ್ಥಾನಕ್ಕೆ ಹೋಗಿದ್ದಾ? ಕುಂಕುಮ ಇಟ್ಕೊಂಬಂದಿದೆಯಲ್ಲಿ, ಹಚ್ಚಿಸ್ಕೋ ಬೇಗ. ಕುಂಕುಮ ಅದು ಇರಲಿ ದೇವರಿಂದ. ಎಲ್ಲಿ ತಿರ್ಕೊಳ್ಳೋ ಈ ಕಡೆ, ಯಾಕೆ ಒರೆಸ್ಕೊಂಡೆ ಅದನ್ನು? ದೇವಸ್ಥಾನದ ಕುಂಕುಮ ಅದು ಇಟ್ಕೊಂಬಂದಿದ್ದಲ್ಲ. ಅಯ್ಯಯ್ಯೋ, ಈಗಿತ್ತು ಹಣೆ ಮೇಲೆ. ಬ್ಯಾಗ್ ತೊಗೊಳ್ರಿ ಒಂದು. ಬುಕ್ಸ್ ಎಲ್ಲ ಇಟ್ಕೊಂಡಿದ್ಯಾ? ಕೊಡಿಲ್ ನೋಡ್ತೀನಿ ಒಂದ್ಸಲ. ಹೋಮ್ವರ್ಕ್ ಬುಕ್ಕು ಅದೆಲ್ಲ ಇಟ್ಕೊಂಡಿದ್ಯಾ? ಯಾವ ತಾತ? ಜಿಪ್ಪಕ್ಕು. ಬಾಯ್. ಟೋಪಿ ಹಾಕ್ಲಾ? ಚಳಿ ಇದೆ. ಹಾಂ ಹಾಕ್ಲಿ? ಬಾಯ್ ಬಾಯ್ ಬಾಯ್. ಯಾವ ತಾತ? ಬಾಯ್. ಫ್ರೆಂಡ್ಸ್, ಗಾನು, ವಸಿಷ್ಠ, ನಮ್ಮ ಮನೆಯವರು ಎಲ್ಲರೂ ತಿಂಡಿ ತಿಂದು ಅವ್ರವ್ರ ಬಾಕ್ಸ್ ತೊಗೊಂಡು ಸ್ಕೂಲಿಗೆ ಕೆಲಸಕ್ಕೆಲ್ಲ ಹೋದ್ರು. ಇವಾಗ ಲಾಸ್ಟ್ ನಾನು ತಿಂಡಿನ ತಿಂತಾಯಿದ್ದೀನಿ. ಬನ್ನಿ ತಿಂಡಿ ತಿನ್ನೋಣ. ಪೂರಿ ಮತ್ತು ಆಲೂಗಡ್ಡೆ ಪಲ್ಯ. ಈಗ ನಾನು ಈ ತಿಂಡಿ ತಿನ್ಕೊಂಬಿಟ್ಟು ಮತ್ತೆ ಇನ್ನು ಕೆಲಸ ಇದೆ, ಅದೆಲ್ಲ ಮಾಡ್ಕೋಬೇಕು. ಫಸ್ಟು ತಿಂಡಿ ತಿಂದ್ಬಿಡ್ತೀನಿ. ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಇವತ್ತು ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಆಗಿತ್ತು. ಕೈ ಕಾಲು ನಾನು ದಿವ್ಸನ್ ಕರ್ಕೊಂಡ್ ಬರ್ತೀನಲ್ಲ, ಅವಾಗ ಕರಾಟೆದವರು ಓಪನ್ ಇತ್ತಾ? ಅಲ್ಲಿ ಬೇರೆ ಕ್ಲಾಸ್ ಮಾಡ್ತಾಳ. ಇಲ್ಲ, ಮತ್ತೆ ಕ್ಲಾಸ್ ಮಾಡ್ತಾರೆ ರಾತ್ರಿ. ನೋಡಿ ಫ್ರೆಂಡ್ಸ್, ಚಕ್ಲಿ ತಂದವಿ. ಪಪ್ಪ ಫ್ರೆಂಡ್ಸ್, ನಾನು ತಿಂಡಿ ತಿಂದಾದಮೇಲೆ ವ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ. ಮತ್ತೆ ತಿರ್ಗಾ ವ್ಲಾಗ್ನ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಆಗಲೇ ನಮ್ಮ ಸಿಸ್ಟ ಸ್ಕೂಲ್ ಬಿಟ್ಟು ಬಂದಿದ್ದ. ಒಂದು ಗಂಟೆ 1:15 ಅಷ್ಟೊತ್ತಿಗೆ ಸ್ಕೂಲ್ ಬಿಟ್ಬಿಡುತ್ತೆ. ಈಗ ಅವ್ನು ಬಂದಮೇಲೆ ಮಧ್ಯಾಹ್ನ ವೀಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ತಿಂಡಿ ತಿಂದ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಮಲಗಿದ್ದೆ, ಹಾಗಾಗಿ ಕೆಲಸ ಮಾಡೋದಕ್ಕೆ ಆಗಲಿಲ್ಲ. ಈಗ ನಾನು ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಬೆಡ್ಶೀಟು ಅದೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ನಾನು ರೂಮನ್ನು ಮತ್ತು ಬೆಡ್ಶೀಟನ್ನು ವಾರಕ್ಕೆ 1 ಸಲ ಕ್ಲೀನ್ ಮಾಡ್ಕೋತೀನಿ. ಏನಕ್ಕಂದರೆ ಮೊದಲಾಗಿದ್ದರೆ ಇನ್ನೂ ಬೇಗನೆ ಕ್ಲೀನ್ ಮಾಡ್ತಿದ್ದೆ, ಒಂದು 5 to 6 ಡೇಸ್ಗೆ ಕ್ಲೀನ್ ಮಾಡ್ಕೋತಿದ್ದೆ. ವಸಿಷ್ಠ ಅವ್ರು ಇನ್ನೂ ಚಿಕ್ಕವರಿದ್ರಲ್ಲ, ಹಾರಾಡಿ ಜಿಗ್ದಾಡಿ ಎಲ್ಲ ಬೆಡ್ಶೀಟ್ ಕೊಳೆ ಆಗೋದು ಅಂಥೇಳಿ ಬೇಗ ಕ್ಲೀನ್ ಮಾಡ್ತಿದ್ದೆ. ಬಟ್ ಈಗ ಸ್ಕೂಲ್ಗೆಲ್ಲ ಹೋಗ್ತಾರಲ್ಲ, ಅಷ್ಟೇನು ಗಲೀಜಾಗಲ್ಲ. ಮತ್ತು ದೊಡ್ಡವರಾಗಿದ್ದಾರೆ, ಸ್ವಲ್ಪ ಹೇಳಿದ್ರೆ ತಿಳ್ಕೊತಾರೆ. ಹಾಗಾಗಿ ವಾರಕ್ಕೊಂದು ಸಲ ಬೆಡ್ಶೀಟ್ ಕ್ಲೀನ್ ಮಾಡಿಬಿಟ್ಟು ಚೇಂಜ್ ಮಾಡಿ, ಹಾಗೆ ರೂಮು ಸ್ವಲ್ಪ ಗುಡಿಸಿ ಧೂಳೆಲ್ಲ ಇದ್ದರೆ ಕೊಡ್ಕೊಂಡು ವಾರಕ್ಕೆ 1 ಸಲ ನಾನು ಬೆಡ್ಶೀಟ್ ಚೇಂಜ್ ಮಾಡ್ಕೋತೀನಿ. ಹಾಗೆ ಮಂಚನ ಜರುಗಿಸ್ಬಿಟ್ಟು ಕೆಳಗಡೆ ಒರೆಸ್ಕೊಂಡು ಧೂಳೆಲ್ಲ ಇರುತ್ತೆ ಅಂಥೇಳಿ ಮುಂದಕ್ಕೆ ಜರುಗಿಸಿನೇ ಕ್ಲೀನ್ ಮಾಡ್ಕೋತೀನಿ.
ಹಾಗೆ ಇನ್ನೊಂದು ವಿಷಯ, ಮಂಚಾಗಲಿ ಹಾಸಿಗೆ ಆಗಲಿ ಗೋಡೆಯಿಂದ 1-2 ಇಂಚು ಡಿಸ್ಟೆನ್ಸ್ ಇರಬೇಕು. ಫ್ರೆಂಡ್ಸ್, ಇವಾಗ ಬೆಡ್ಶೀಟ್ ಎಲ್ಲ ತೆಗೆದು ರೂಮ್ ಕ್ಲೀನ್ ಮಾಡಿದ್ನಲ್ಲ, ಮಾಡಿಬಿಟ್ಟು ಬೆಡ್ಶೀಟ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಯಾಕಂದರೆ ಬೆಡ್ಶೀಟು ಒಗೆಯೋದು ಸ್ವಲ್ಪ ಅದು ವೈಟ್ ಕಲರ್ದು, ಕೈಯಿಂದ ಒಗೆಯೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಮಳೆ ಬೇರೆ ಬರ್ತಾ ಇದೆಯಲ್ಲ, ಒಣಗಲ್ಲ, ಜಲ್ದಿ ಡ್ರೈ ಮಾಡಿ ಹಾಕಿದ್ರಾಯ್ತು ಅಂತ ಮಿಷಿನ್ಗೆ ಹಾಕಿದ್ದೀನಿ. ಕೊಳೆ ಬೇರೆ ಜಾಸ್ತಿ ಇರುತ್ತೆ, ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಫಸ್ಟು ಅರ್ಜೆಂಟಾಗಿ ಒಂದು ಆಚೆ ಕಡೆ ಕೆಲಸ ಇದೆ, ಹೋಗಿ ಮುಗಿಸ್ಕೊಂಬಂದು ಮತ್ತೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಮಣಿ ಏನು 2 ಒಗೆದು ಡ್ರೈ ಮಾಡಿರವ 2 ಬಕೆಟ್ ಆಗಿದ್ದಾವೆ ಫ್ರೆಂಡ್ಸ್. ಬಟ್ಟೆ 1 ಬಕೆಟ್ ಒಣಗಾಕಿದ್ದೀನಿ ಇವತ್ತು ಆಲ್ರೆಡಿ. ಮೇಲೆ ಇವು 2 ಬಕೆಟ್ ಆಗಿದ್ದಾವೆ. ಈಗ ಅವನ್ನ ಒಣಗಾಕಿ ಬರಬೇಕು. ತಗೊಂಡು ಚಿಲ್ಕ ಹಾಕೊಂಡು ಬರೋ ಮುಂದೆ 2 ಬಕೆಟ್ ತೊಗೊಂಡೋಗ್ತೀರಾ? ಬ್ರೂನೋನು ಅವ್ರ ಫ್ಯಾಮಿಲಿ ಮೆಂಬರ್ ಥರನೇ ನೋಡ್ತಾನೆ. ಅಲ್ಲ, ಮನುಷ್ಯರು ಅನ್ನಂಗೆ ನೋಡ್ತಾನೆ. ಚಿನ್ನ ಅವ್ರ ಅಕ್ಕ ಅಂತದ, ಅವರಮ್ಮ ಅಂತೆ, ಅವರಪ್ಪ ಅಂತೆ. ಏಯ್ ಬೀಳ್ತೀವಿ ವಸಿಷ್ಠ, ಡೋಂಟ್. ಪೂರ್ತಿ ಅಲ್ಲ, ನೋಡ್ದೆ ಟೆರೆಸ್ನ. ಚಪ್ಲಿ ಓಯ್ ಪೂರ್ತಿ ಬಾಕ್ಸ್ನೇ ಕೊಡು. ಉಪ್ಪ ಫ್ರಾಕೋಗೆ ಹಾಕಿಲ್ಲ ಅಮ್ಮ. ಫ್ರಾಕ್ ಏಯ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ಅಂಥೇಳಿ ನಾನು 2 ದಿನದ ಬಟ್ಟೆ ಇಟ್ಟಿದ್ದೆ. ಹಾಗೆ ಟವಲ್ಗಳು, ನ್ಯಾಪ್ಕಿನ್ಗಳು ಸುಮಾರು ಇತ್ತು, ಬೆಡ್ಶೀಟು ಅದೆಲ್ಲ ಹೇಳಿ ವಾಷಿಂಗ್ ಮಿಷಿನ್ಗೆ ಹಾಕಿದೆ. 2 ಡೇಸ್ ಬಟ್ಟೆನ ಸೇರಿಸ್ಬಿಟ್ಟು ಇದಿಷ್ಟು ನನ್ನ ಇವತ್ತಿನ ರುಟೀನ್ ಆಗಿತ್ತು. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.